ಮಮ್ಮಿ, ಡ್ಯಾಡಿ, ನಾವಿನ್ನು ಹೋಗಿ ಬರ್ತೀವಿ. ಸರಿ ನಮ್ಮ ಖುಷಿ, ಹುಷಾರು ನೋಡು. ನೀನು ಟೈಮಿಗೆ ಚಂದನತಂಗೆ ಊಟ ಮಾಡು. ಮತ್ತು ಅವಾಗವಾಗ ಹೋಗೋದು ಬರೋದು ಮಾಡ್ತೀರಿ ಇಬ್ಬರು ಅಳಿಯಂದ್ರೆ. ಮನೆಗೆ ಹೋಗೋದು ಬರೋದು ಮಾಡ್ತೀರಿ. ಅದು ಇಷ್ಟು ದಿನ ಮನ್ಯಾಗಿದ್ರಲ್ಲ, ಈಗ ಒಮ್ಮೆ ನಮ್ಮಕ್ಕ ಹೊಂಟಾರಲ್ಲ, ನಮಗೂ ಚಿನ್ನಿನ ಬಿಟ್ಟು ಇರೋಕ್ಕಾಗೋದಿಲ್ಲ ರೀ ಭಾಳ. ಅದಕ್ಕೆ ವಾರದಾಗ ಒಂದಿನ ಹಂಗೆ ಒಂದು ಸ್ವಲ್ಪ ಬಂದು ಹೋಗೋದು ಮಾಡ್ತೀರಿ. ನೀವು ಯಾವಾಗ ಫ್ರೀ ಇರ್ತೀರಿ ನೋಡ್ರಿ, ಅವಾಗ ಒಂದು ಸ್ವಲ್ಪ ಬರೋದು ಹೋಗೋದು ಮಾಡ್ತೀರಿ. ಸರಿ ಮಾವರ, ನಮ್ಗೆ ಯಾವಾಗ ಫ್ರೀ ಇರ್ತೈತೆ ನೋಡ್ರಿ ಅವಾಗ ಬರ್ತೀವಿ. ಅಂದಂಗೆ ನೀವು ಎಲ್ಲರೂ ಬರೋದು ಹೋಗೋದು ಮಾಡ್ತೀರಿ ಮನೆಗೆ. ಅದನ್ನು ನಿಮ್ದ ಮನೆ ಅಂತಾನೆ ತಿಳ್ಕೊರಿ ಮಾವರ. ನೀವು ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಯಾವಾಗ ನಿಮ್ಮ ಮಗಳನ್ನ ನೋಡ್ಬೇಕಂತ ಅನಿಸ್ತೈತಿ, ನಿಮ್ಮ ಮೊಮ್ಮಗಳನ್ನ ಯಾವಾಗ ನೋಡ್ಬೇಕಂತ ಅನಿಸ್ತೈತಿ, ಅವಾಗೆಲ್ಲ ನೀವು ಮನೆಗೆ ಬಂದು ಆರಾಮಾಗಿ ಒಂದೆರಡು ದಿನ ಇದ್ದು ಹೋಗ್ರಿ. ನಿಮ್ಮದು ಆಫೀಸ್ ಕೆಲಸ ಅದಲ್ಲಿ ಸ್ಟ್ರೆಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಮನೆಗೆ ಬರ್ರಿ. ಆರಾಮ್ ಸುತ್ತಮುತ್ತಲ ಗಿಡ ಎಲ್ಲ ಇದೆ, ರಿಲ್ಯಾಕ್ಸ್ ಅನ್ಸುತ್ತೆ. ಒಂದೆರಡು ಮೂರು ದಿನ ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದು ಬರುವಂತ್ರೆ ಅಂತ. ಹೌದು ಅಳಿಯಂದ್ರೆ, ನಿಮ್ಮ ಮನೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಬಿಟ್ಟೈತ್ರಿ ನಮಗೂ. ಸುತ್ತಮುತ್ತಲು ಯಾವುದೇ ಗಲಾಟೆ ಇಲ್ಲ, ಏನಿಲ್ಲ, ಶಾಂತ. ಆಮೇಲೆ ಸುತ್ತಲೂ ತೋಟ, ಮನೆ ಮುಂದೆ ಅಡ್ಡಾಡೋದಕ್ಕೆಲ್ಲ, ವಾಕ್ ಮಾಡೋದಕ್ಕೆಲ್ಲ ಜಾಗ ಎಲ್ಲ ಭಾಳ ಐತಿ. ನಾನಂತೂ ಮುಂದಿನ ವಾರ ಬರ್ಬೇಕಂತ ಅನ್ಕೊಂಡೀನಿ ರೀ. ನೀವು ಹೋಗಿರಿ, ಮುಂದಿನ ವಾರ ನಾನು ನಮ್ಮ ಯಜಮಾನ್ರು ಬರ್ತೀವಂತ ಮನೆಗೆ. ಸರಿ ಮಮ್ಮಿ, ಮತ್ತು ನೀವು ಬರಬೇಕು ಅಂದಂಗೆ ಇಬ್ಬರು ನವದಂಪತಿಗಳು ನೀವಂತೂ ನಮ್ಮ ಮನೆಗೆ ಊಟಕ್ಕೆ ಬರಲೇಬೇಕು. ನಾ ಹೇಳಿ ಕಳಿಸ್ತೀನಿ. ಇವಾಗ ಒಂದು ಸ್ವಲ್ಪ ಮನೆಗೆ ಹೋಗಿ ಮನೆಯೆಲ್ಲ ಅರೇಂಜ್ಮೆಂಟ್ ಮಾಡ್ಕೋತೀನಿ ನಾನು. ಇವರೊಬ್ಬರೇ ಇದ್ರಲ್ಲ, ಹೇಗೆ ಇಟ್ಟಿದ್ದಾರೋ ಏನೋ ನನಗೂ ಇನ್ನೂ ಗೊತ್ತಿಲ್ಲ. ಆಮೇಲೆ ರೇಷನ್ ಎಲ್ಲ ತರಿಸಿ ಮನೆಯೆಲ್ಲ ಸೆಟ್ ಮಾಡಿಕೊಂಡು ಒಂದಿನ ಕರಿತೀನಿ. ಎಲ್ಲರೂ ಮನೆಗೆ ಊಟಕ್ಕೆ ಬರಲೇಬೇಕು. ಸಾಗರ್, ನೀನು ಆಫೀಸ್ ಕೆಲಸ ಐತಿ, ನಾನು ಅದು ಬ್ಯುಸಿ ಇದ್ದೀನಕ್ಕ, ಇದು ಬ್ಯುಸಿ ಇದ್ದೀನಿ, ಮೀಟಿಂಗ್ ಇದೆ ಅಂತ ಏನೂ ರೀಸನ್ ಹೇಳೋಂಗಿಲ್ಲ. ನೇತ್ರಾನ್ ಕರ್ಕೊಂಡು ಮನೆಗೆ ಬಂದು ಊಟ ಮಾಡಿ ಆರಾಮಾಗಿದ್ದು ಹೋಗಬೇಕು. ಸರಿನಾ? ಸರಿ ಅಕ್ಕ, ನೀನು ಯಾವಾಗ ಕರೆದ್ರೂ ನಾನು ಅವಾಗ ಬರ್ತೀನಿ. ನೀನು ತಲೆ ಕೆಡಿಸ್ಕೋಬೇಡ, ಹುಷಾರಾಗಿರಿ. ಬಾಬಾ ಡ್ಯೂಟಿಗೆಲ್ಲ ಹೋಗಿದಾಗ ನೀನು ಮತ್ತು ಚಿನ್ನಿ ಇಬ್ಬರೇ ಇರ್ತೀರಿ. ಆಮೇಲೆ ಚಿನ್ನಿನೂ ಸ್ಕೂಲ್ಗೆ ಹೋದಾಗ ನೀವು ಮನ್ಯಾಗ ಒಬ್ಬಕ್ಕೆ ಇರ್ತೀರಿ. ಹುಷಾರು ನೋಡಕ್ಕ, ಹೊಸ ಜಾಗ, ಹೊಸ ಮನೆ ಇರುತ್ತಾ, ಒಂದು ಸ್ವಲ್ಪ ಹುಷಾರಾಗಿ ಅಡ್ಜಸ್ಟ್ ಆಗು. ಹೌದ್ರಿ ಹೇಳಿ ಅಂದ್ರೆ, ಮತ್ತು ಈಗ ನೀವು ಸ್ಕೂಲ್ಗೆಲ್ಲ ಹೋದಾಗ ನನ್ನ ಮಗಳು ಒಬ್ಬಕ್ಕೆ ಕಳಲ್ರಿ ಮನ್ಯಾಗ, ಮತ್ತು ಹೆಂಗ್ರಿ? ಅಯ್ಯೋ ಮಾವರ, ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಮ್ಮ ಮನೆ ಅಕ್ಕಪಕ್ಕ ಅಲ್ಲೆಲ್ಲ ಮನೆ ಅದಾವು, ಅವರೆಲ್ಲ ನಮಗೆ ಪರಿಚಯದವರು ಅದಾರ. ಅದು ಅಲ್ಲದೆ ಕೆಲಸದವರು ಬರ್ತಾರೆ ಮನೆಗೆ, ಅವರು ಇರ್ತಾರೆ. ನಾನು ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಊಟಕ್ಕೂ ಅಲ್ಲೇ ಮನೆಗೆ ಬರ್ತೀನಿ. ಆಮೇಲೆ ಈವ್ನಿಂಗ್ ಸ್ಕೂಲ್ ಮುಗಿದ ತಕ್ಷಣ ಮನೆಗೆ ಬರ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮ ಮಗಳನ್ನ ಮೊಮ್ಮಗಳನ್ನ ನಾನು ಚೆನ್ನಾಗೇ ನೋಡ್ಕೋತೀನಿ. ಅಯ್ಯೋ ಅಳಿಯಂದ್ರೆ, ನಮಗೆ ಆ ನಂಬಿಕೆ ಐತ್ರಿ. ಅದ್ರ ಮೇಲೆ ಮಾತ್ರ ಯಾವುದೇ ರೀತಿ ಅನುಮಾನ ಇಲ್ಲ. ನಿಮ್ಮ ಹೆಂಡತಿ ಮಕ್ಕಳನ್ನ ನೀವು ಚಂದನತಂಗೆ ನೋಡ್ಕೊಲಾರ್ದೆ ಇರ್ತೀರನ್ರಿ. ಹುಷಾರಾಗಿರಿ ಒಟ್ಟಿನಲ್ಲಿ ಇಬ್ಬರು. ಅವಾಗವಾಗ ಫೋನ್ ಹಚ್ಕೊತಿರೋ ಖುಷಿ, ನೀನು ಅಷ್ಟ ಅವಾಗವಾಗ ಫೋನ್ ಹಚ್ಕೊತಿರೋ, ಹುಷಾರು. ಸರಿನಾಮ? ಚಿನ್ನಿ, ನೀನು ಅಷ್ಟೇ ಫೋನ್ ಮಾಡ್ತಾಯಿರು. ಸರಿಯಾಗಿ ಓದಬೇಕು, ಸ್ಕೂಲಿಗೆ ಹೋಗಬೇಕು. ಮಮ್ಮಿಗೆ ಜಾಸ್ತಿ ಕಾಟ ಕೊಡಬೇಡ. ಇಲ್ಲಿ ಆದರೆ ನಾನು ಇರ್ತಿದ್ದೆ, ಅಜ್ಜಿ ಇರ್ತಿದ್ದು, ಅಜ್ಜ ಮಾವ ಎಲ್ಲರೂ ಇರ್ತಿದ್ರು. ಅಲ್ಲಿ ಡ್ಯಾಡಿ ಮಮ್ಮಿ ಇಬ್ಬರೇ ಇರ್ತಾರೆ. ನೀನು ಜಾಸ್ತಿ ಕಾಡಿಸ್ಬಾರ್ದು, ಓಕೆನಾ? ಸರಿ ಅಕ್ಕ, ನಾನು ಮಮ್ಮಿಗೆ ಕಾಡ್ಸಲ್ಲ, ಡ್ಯಾಡಿಗೂ ಕಾಡ್ಸಲ್ಲ. ಸರಿ ಮಮ್ಮಿ, ನಾವಿನ್ನು ಬರ್ತೀವಿ, ಮತ್ತೆ ಲೇಟ್ ಆಗುತ್ತೆ. ಸರಿ ಆಯ್ತಮ್ಮ, ಬರ್ರಿ. ಅಲ್ಲಿ ಕಾರಿನ ತನಕ ನಾವು ಬರ್ತೀವಿ ಬಿಡೋದಕ್ಕೆ. ಮಾವರ, ನೀವು ಫ್ರೆಶ್ ಅಪ್ ಆಗಿ ಬರ್ರಿ. ಕಾಫಿ ಇಡ್ತೀನಿ. ನೀವು ಕಾಫಿ ಕುಡಿತೀನಿ ಅಂತಂದ್ರಲ್ಲ, ಆ ಖುಷಿಯವರು ಹೋಗೋ ಗದ್ದಲದಲ್ಲಿ ಮಾಡ್ಕೊಡೋದಕ್ಕೆ ಆಗಲಿಲ್ಲ ನನಗೆ. ನೀವು ಫ್ರೆಶ್ ಅಪ್ ಆಗಿ ಬರ್ರಿ, ಅಷ್ಟರಲ್ಲಿ ನಾನು ಕಾಫಿ ಮಾಡಿರ್ತೀನಿ. ಸರಿನಮ್ಮ, ಆಯಿತು. ಯಾಕ್ರಿ ಬೇಜಾರಿನಲ್ಲದಿರಲ್ಲ ಇನ್ನು? ಮನೆ ತುಂಬ ಮೊಮ್ಮಗಳು ಓಡಾಡ್ಕೊತ ಇದ್ಲಲ್ಲ. ಇವಾಗ ಒಮ್ಮೆ ನಮ್ಮ ಮಗ ಬೇರೆ ಮನೆಗೆ ಹೋಗ್ಬಿಟ್ರಲ್ಲ, ಮಗಳು ಮೊಮ್ಮಗಳು ಎಲ್ಲ, ಅದಕ್ಕೆ ಬೇಜಾರಾಗ ಕುಂತ್ಬಿಟ್ಟೈತಿ. ಮತ್ತು ಖುಷಿ ಮುಂದೆ ತೋರಿಸ್ಕೊಂಡ್ರೆ ಅಕ್ಕಿ ಬೇಜಾರಾಗ್ತಾವಲ್ಲ ಅಂತ ಸುಮ್ಮನೆ ನಕ್ಕೋ ಅಂತ ಕಳಿಸಿದೆ ಅಷ್ಟೆ. ಖುಷಿನ ಒಂದಿನ ನೋಡಲಿಲ್ಲ ಅಂದ್ರೆ ಸಮಾಧಾನನ ಆಗೋದಿಲ್ಲ ನೋಡಿ ನನಗಂತೂ. ಅದು ಅಲ್ಲದೆ ಮೊಮ್ಮಗಳು ಅಜ್ಜ ನಂಗೆ ಅದು ತಂದಿಲ್ಲ ಇದು ತಂದಿಲ್ಲ ಅಂತ ನನ್ನ ಜೊತೆ ಜಗಳ ಆಡ್ತಿಲ್ಲ. ಇವಾಗ ಅದೆಲ್ಲ ಮಿಸ್ ಆಗುಂತೈತಿ ನನಗೆ. ಏನು ಮಾಡೋದ್ರಿ, ಹೆಣ್ಮಕ್ಳಂದ್ರೆ ಹಂಗಲ್ಲ. ಕೊಟ್ಟ ಗಂಡನ ಮನೆಗೆ ಹೋಗೋರ. ಎಷ್ಟು ದಿನ ತವ್ರ ಮನೆಯಲ್ಲಿದ್ರೂ ಅದು ಒಂದು ದಿನದಷ್ಟು ತವ್ರ ಮನೆ ಅನ್ನಂಗೆ ಆಗುತ್ತದು. ಮತ್ತೇನು ಮಾಡೋದು? ಇವಾಗ ಅಳಿಯಂದ್ರೆ ಹೆಂಗೆ ಇಷ್ಟನೋ ಹಂಗೆ ಇರ್ತೀನಿ ಅಂದ್ಲು ಖುಷಿ. ಮತ್ತು ನಾವು ಒತ್ತಾಯ ಮಾಡೋದು ಸರಿ ಅಲ್ಲಲ್ಲ. ಈಗ ಎಲ್ಲಾದ್ರೇನ ಖುಷಿಗೆ ಗಂಡನ ಮನೆಗೆ ಹೋಗಬೇಕಾಗಿತ್ತು. ಇವಾಗ ಇಷ್ಟು ದಿನ ಏನೋ ಸಮಸ್ಯೆ ಇತ್ತು, ಹಾಗಾಗಿ ಮನೆಯಲ್ಲಿದ್ಲು. ಎಲ್ಲರೂ ಇರಲಿ, ಒಟ್ಟಿನಲ್ಲಿ ನಮ್ಮ ಮಗಳು ಖುಷಿಯಾಗಿದ್ರೆ ಅಷ್ಟೇ ಸಾಕೌದಿಲ್ರಿ. ಅಲ್ಲ ಮಮ್ಮಿ, ಭಾವನ ಜೊತೆ ಒಂದ್ಸಲ ನೀವು ಮಾತಾಡಿದ್ರ ಭಾವ ಇರ್ತಿದ್ರು, ಏನು ಮಾಡ್ತಿದ್ರ ಇಲ್ಲಿ? ಇಲ್ಲ ಸಾಗರ್, ಶಶಿರ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ. ಮುಂಚೆಯಿಂದನೂ ನಾನು ಹೇಳ್ತಾನೆ ಇದ್ದ, ಇಲ್ಲ ಮಾವರ, ನಂಗೆ ಮದುವೆ ಆದಮೇಲೆ ನಾನು ಖುಷಿ ಬೇರೆ ಮನೆಯಲ್ಲಿನೇ ಇರ್ತೀವಿ, ಜೊತೆ ಇರೋದಕ್ಕೆ ನಂಗೆ ಇಷ್ಟ ಇಲ್ಲ ಅಂತಿದ್ರು. ಇಲ್ಲಿ ತಗೋ, ಎಲ್ಲರೂ ಇರಲಿ, ಒಟ್ಟಿನಲ್ಲಿ ಖುಷಿಯಾಗಿದ್ರ ಅಷ್ಟೇ ಸಾಕು. ನೀನು ಒಂದು ಸ್ವಲ್ಪ ನಿಮ್ಮ ಅಕ್ಕನ ಮನೆಗೆ ಹೋಗೋದು ಬರೋದು ಮಾಡ್ತಾಯಿರು. ಅಲ್ಲಿ ಏನಾದರೂ ವ್ಯವಸ್ಥೆ ಏನಾದರೂ ಬೇಕಾದರೆ ನೋಡು. ಆದಷ್ಟು ಶಶಿರವರ ಅಳಿಯಂದ್ರೆ ಎಲ್ಲ ಸರಿ ಮಾಡ್ತಾರೆ. ನೀವು ಒಂದು ಸ್ವಲ್ಪ ನಿಮ್ಮ ಅಕ್ಕ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಹೋಗೋದು ಬರೋದು ಮಾಡ್ತೀರು.
ಸರಿ ಡ್ಯಾಡಿ, ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ. ನಾನು ಹೋಗೋದು ಬರೋದು ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ದಿನ. ಅವರಿಬ್ಬರು ಅಡ್ಜಸ್ಟ್ ಆಗಲಿ ಆರಾಮಾಗಿ. ಅದು ಅಲ್ದ ಗಂಡ ಹೆಂಡತಿ ಭಾಳ ದಿನದ ಮೇಲೆ ಕೂಡಾರ, ಗಂಡ ಹೆಂಡತಿ ಮಕ್ಕಳು ಭಾಳ ದಿನದ ಮೇಲೆ ಕೂಡಾರ. ಆರಾಮಾಗಿ ಅವ್ರ ಟೈಮನ್ನು ಅವ್ರು ಸ್ಪೆಂಡ್ ಮಾಡಲಿ. ಆಮೇಲೆ ನಾವು ಹೋಗೋದು ಬರೋದು ಮಾಡ್ತಿರ್ತೀನಿ ಅಂತ ತಗೋರಿ. ಹೌದ್ರಿ, ಇವಾಗ ತಾನೇ ಹೋಗಾರ, ಆರಾಮಾಗಿ ಹೊಂದ್ಕೊಳ್ಳಿ ಅವರು ಒಂದು ಸ್ವಲ್ಪ ದಿನ. ನಾವು ಬೇಕಾದ್ರೆ ಆಮೇಲೆ ಹೋಗೋದು ಬರೋದು ಮಾಡಿದ್ರಾಯ್ತು. ಸರಿ ತಗೊಂಗಾರ, ನೀನು ಹೇಳೋದು ಬರೋಬ್ಬರಿನೈತಿ. ಸರಿ, ನಾ ಹೋಗಿ ಫ್ರೆಶ್ ಅಪ್ ಬರ್ತೀನಿ. ನೀತ್ರ ಕಾಫಿ ಮಾಡ್ತೀನಿ ಅಂತ ಅಂದಾಗೆಲ್ಲ ಕಾಫಿ ಕುಡಿತೀನಿ. ಸರಿ ರೀ. ಹುಷಾರಾಗಿ ಬರ್ರಿ ಇಬ್ರು. ಏನು ಅಲ್ಲೇ ನೋಡ್ಕೊತ ನಿಂತ್ಕೊಂಡ್ಬಿಟ್ರಲ್ಲ, ಬರ್ರಿ ಮುಂದಕ್ಕೆ. ಏನು ಅಲ್ಲೇ ಇಬ್ರು ತಾಯಿ ಮಗಳು ಏನೋ ನೋಡ್ಕೋತ ನಿಂತಿದ್ರಲ್ಲ. ಏನಿಲ್ಲ ರೀ, ಸುತ್ತಲೂ ಗಿಡ ಇತ್ತಲ್ಲ, ಹಾಗೆ ನೋಡ್ಕೋತ ಬರ್ತಾ ಇದ್ವಿ ಅಷ್ಟೇ. ಹೌದಾ, ಸರಿ ನಡೀರಿ ಒಳಗಡೆ. ಡ್ಯಾಡಿ, ನಮ್ಮ ಬ್ಯಾಗ್. ಅಯ್ಯೋ ಬಾರಮ್ಮ, ನಾ ತರ್ತೀನಿ. ಮೊದಲು ಒಳಗಡೆ ಹೋಗೋಣ ಬರ್ರಿ. ಆಮೇಲೆ ನಾನು ಕಾರಿಂದ ಲಗೇಜ್ ಎಲ್ಲ ತೊಗೊಂಡು ಬರ್ತೀನಿ, ಸರಿನಾ? ಸರಿ ಡ್ಯಾಡಿ. ನೇತ್ರ, ಚಿನ್ನಿ ಇಬ್ರು ಬಲಗಾಲಿಟ್ಟ ಒಳಗಡೆ ಬರಬೇಕು, ಸರಿನಾ? ಅಲ್ಲ ರೀ, ನಾನೇನು ಮದುಮಗಳನ್ರಿ ಬಲಗಾಲಿಟ್ಟು ಒಳಗಡೆ ಬರೋದಕ್ಕೆ? ಹಂಗಲ್ಲ ಖುಷಿ, ಫಸ್ಟ್ ಟೈಮ್ ಮನೆಗೆ ಬರ್ತಾ ಇದೀಯಾ, ಅದು ನನ್ನ ಹೆಂಡತಿಯಾಗಿ ಮನೆ ಸೊಸೆಯಾಗಿ, ಅದಕ್ಕೋಸ್ಕರ ಬಲಗಾಲಿಟ್ಟು ಒಳಗಡೆ ಬಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದೆ. ಸರಿ ರೀ, ಬಲಗಾಲಿಟ್ಟೆ ಒಳಗಡೆ ಬಂದೆ. ಖುಷಿ, ಇದು ಸಣ್ಣ ಮನೆ. ನೀನಿಷ್ಟು ದಿನ ದೊಡ್ಡ ಮನೆಯಲ್ಲಿದ್ದೆ. ಈ ಮನೆಗೆ ಅಡ್ಜಸ್ಟ್ ಆಗೋದು ನಿಂಗೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನಾನು ಬೇಕಾದರೆ ಈ ಮನೇನ ಇನ್ನೂ ದೊಡ್ಡದು ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಯಾಕ್ರಿ ಹಂಗೆ ಮಾತಾಡ್ತೀರಿ? ನನಗೆ ಈ ಮನೆ ಭಾಳ ಅಂದರೆ ಭಾಳ ಇಷ್ಟ ಆಗಿತ್ತು ರೀ. ದೊಡ್ಡ ಮನೆ ಅಂತ, ಇದೇನು ಸಣ್ಣ ಮನೆ ಏನ್ರಿ? ಇದನ್ನು ಸಿಕ್ಕಾಪಟ್ಟೆ ದೊಡ್ಡದಿದೆ. ನನಗೆ ಈ ಮನೆಗಿಂತ ನೀವಿಷ್ಟ ರೀ. ನೀವೆಲ್ಲಿ ಇರ್ತೀರಿ, ನಾನು ಅಲ್ಲೇ ಇರ್ತೀನಿ. ಅದು ಗುಡಿಸ್ಲಾದರೂ ಪರವಾಗಿಲ್ಲ. ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ನನಗಷ್ಟು ದೊಡ್ಡ ಮನೆಯಲ್ಲಿದ್ದಾಗಲೂ ಇಷ್ಟು ಖುಷಿ ಇಲ್ಲಾಗಿತ್ತು. ಇವಾಗ ನಿಮ್ಮ ಜೊತೆ ಈ ಮನೆಗೆ ಬಂದಿದ್ದೀನಲ್ಲ, ನನಗೆ ಭಾಳ ಅಂದರೆ ಭಾಳ ಖುಷಿ ಆಗಕ್ಕುಂತೈತ್ರಿ. ಹಾಗಲ್ಲ ಖುಷಿ, ನೀನು ದೊಡ್ಡ ಮನೆಯಲ್ಲಿರೋಳು ಇದ್ದಿದ್ದೆ. ಆಳು ಎಲ್ಲರೂ ಇದ್ರು, ಕೈಗೊಬ್ಬರ ಆಳು ಕಾಲಿಗೊಬ್ಬರ ಆಳು ಇದ್ರು. ಆದರೆ ಇಲ್ಲಿ ಎಲ್ಲ ನಾನೇ. ನಿನಗೇನು ಬೇಕಂದ್ರೂ ನನಗೆ ಕೇಳಬೇಕು ನೋಡಿ ನೀನು. ರೀ, ನೀವು ಯಾಕೆ ಬೇಜಾರಾಗ್ತೀರಿ? ನಾನು ಮನಸ್ಸಾರೇ ಬಂದಿದ್ದೀನಿ ಈ ಮನೆಗೆ. ಇನ್ಮೇಲೆ ಇದು ನಿಮ್ಮ ಮನೆ ಅಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಮನೆ. ನೀವು ಈ ಥರ ಎಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗುತ್ತಪ್ಪ. ಹೌದು ಡ್ಯಾಡಿ, ನೀವು ಈ ಥರ ಎಲ್ಲ ಮಾತಾಡೋದಕ್ಕೆ ಬೇಡ. ನಮಗೆ ಈ ಮನೆ ಭಾಳ ಇಷ್ಟ ಆಗೈತಿ ಡ್ಯಾಡಿ. ಡ್ಯಾಡಿ, ನಾಳೆಯಿಂದ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಇಬ್ಬರು ಹೊರಗಡೆ ಆಟಾಡೋಣ, ಸರಿನಾ? ಹ್ಞೂ ಬಂಗಾರ, ನಾಳೆಯಿಂದ ನಿನಗೆ ಯಾವ್ದಾವ್ದು ಆಟ ಆಡ್ಬೇಕು ಅನ್ಸುತ್ತಾ ಅದನ್ನೆಲ್ಲನೂ ಹೇಳಿಬಿಡು. ನಾನು ನಿನ್ನ ಜೊತೆ ಮಸ್ತ್ ಆಟ ಆಡ್ಬಿಡ್ತೀನಿ ಸಾಯಂಕಾಲ. ಸರಿ ಡ್ಯಾಡಿ. ಬರ್ರಿ, ನೀವು ಇಬ್ಬರು ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ. ನಾನು ನಿಮ್ಮಿಬ್ಬರಿಗೂ ತಿನ್ನೋದಕ್ಕೆ ಏನಾದರೂ ಮಾಡ್ತೀನಿ, ಸರಿನಾ? ಇನ್ಮೇಲೆ ಅದೇನೂ ಇಲ್ಲ. ನೀವಿಬ್ಬರು ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ, ನಾನೇನಾದರೂ ಮಾಡ್ತೀನಿ ತಿನ್ನೋದಕ್ಕೆ. ಬೇಡ ಖುಷಿ, ಇವಾಗ ತಾನೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೀಯಾ, ಸುಸ್ತಾಗಿರುತ್ತೆ. ನಾಳೆಯಿಂದ ಬೇಕಾದರೆ ನೀನೇ ಮಾಡಂತೆ ಅಂತ. ಇವತ್ತು ನಾನೇ ಮಾಡ್ತೀನಿ, ಹೋಗು ಫ್ರೆಶ್ ಅಪ್ ಆಗಿ ಬರ್ರಿ ಇಬ್ಬರು. ರೀ, ನಾನೇನು ಒಂದು 500 ಕಿಲೋಮೀಟ್ರಿಂದ ಬಂದೇನು ರೀ? ಇಲ್ಲಿಂದ ಏನೋ ಒಂದು 20 ಕಿಲೋಮೀಟ್ರ್ ಇದ್ದೇನೆ ಏನು ಅಷ್ಟೇ. ಅಷ್ಟಕ್ಕೆ ನೀವು ಸುಸ್ತಾಯ್ತಾ ಅಂತ? ನನಗೇನು ಸುಸ್ತಾಗಿಲ್ಲ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಇವತ್ತು ನೈಟ್ ಊಟಕ್ಕೆ ಎಲ್ಲನೂ ನಾನೇ ರೆಡಿ ಮಾಡ್ತೀನಿ. ಮೊದಲು ನೀವಿಬ್ಬರು ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ. ನಿಮ್ಮ ಮಗಳನ್ನ ಫ್ರೆಶ್ ಅಪ್ ಮಾಡೋ ಜವಾಬ್ದಾರಿ ನಿಮ್ಮದಪ್ಪ ಇನ್ಮೇಲೆ. ಓಕೆ ಮೇಡಮ್, ನೀವು ಹೇಗೆ ಹೇಳ್ತೀರಾ ಹಾಗೇ ಆಗಲಿ. ರೀ, ಅಂದಂಗೆ ನಿಮ್ಗೊಂದು ಮಾತು ಹೇಳ್ಬೇಕಾಗಿತ್ತು ರೀ. ಏನು ಖುಷಿ? ರೀ, ಅದು ನಾನು ಫ್ಯಾಷನ್ ಡಿಸೈನರ್ ಕೋರ್ಸ್ ಮುಗಿಸಿದ್ದೆ. ಅದಕ್ಕೋಸ್ಕರ ಅದ್ರ ಮೇಲೇ ಒಂದು ಸಣ್ಣ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ. ಅದಕ್ಕೆ ನಿಮ್ಮದು ಒಪ್ಪಿಗೆ ಇದೆ ತಾನೇ? ಅಷ್ಟೇ ತಾನೇ? ಸರಿ, ನಿನಗೇನು ಖುಷಿ ಅನಿಸುತ್ತಾ ಅದನ್ನೆಲ್ಲ ಮಾಡು. ನಿನಗೇನು ಸಪೋರ್ಟ್ ಬೇಕಾದರೂ ನಾನು ಮಾಡ್ತೀನಿ, ಸರಿನಾ? ನೀನು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡ. ನಿನಗೆ ನನ್ನ ಹತ್ರ ಏನೇ ಕೇಳಬೇಕಂದ್ರೂ ಆರಾಮಾಗಿ ಕೇಳು, ನಾನು ಏನೂ ಬೇಜಾರು ಮಾಡ್ಕೊಳಲ್ಲ, ಸರಿನಾ? ನಿನಗೆ ಫ್ಯಾಷನ್ ಡಿಸೈನರಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು ಅನ್ನೋದು ನನಗೆ ಗೊತ್ತು. ಇವಾಗ ಅದರದ್ದು ಸ್ಟಾರ್ಟ್ ಮಾಡಿದೆಯಾ ತಾನೆ? ಸರಿ, ಇನ್ಮೇಲೆ ಅದಕ್ಕೆ ಫೈನಾನ್ಷಿಯಲ್ ಆಗಿ ಎದಕ್ಕಾದರೂ ಸಪೋರ್ಟ್ ಬೇಕಂದರೆ ನನಗೆ ಕೇಳು. ಅಲ್ಲಿ ಮನೆಗೆ ಏನೂ ಕೇಳೋದಕ್ಕೆ ಹೋಗಬೇಡ, ಸರಿನಾ? ಸರಿ ರೀ, ನನಗಂತೂ ಭಾಳ ಖುಷಿ ಆಗುತ್ತೈತಿ. ಎಲ್ಲಿ ನಿಮಗಿದು ಇಷ್ಟ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ನಾನು. ಈ ಹುಚ್ಚಿ, ನನಗೆ ಇದಕ್ಕೆ ಇಷ್ಟ ಆಗೋದಿಲ್ಲ. ನನಗೆ ಹೆಂಗೆ ನನ್ನ ಐಡೆಂಟಿಟಿಗೆ ಒಂದು ಜಾಬ್ ಇದೆಯೋ ಹಾಗೆ ನಿನಗೂ ಒಂದು ಐಡೆಂಟಿಟಿಗೆ ಒಂದು ಜಾಬ್ ಅಥವಾ ಬಿಸ್ನೆಸ್ ಮಾಡ್ತೀನಿ ಅಂತ ಇದೆಯಾ, ಅದಕ್ಕೆ ಸಾಥ್ ಕೊಡೋದು ನನ್ನ ಜವಾಬ್ದಾರಿ. ನೀವು ಭಾಳ ಒಳ್ಳೆಯವ್ರಿ. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು ಮಗಳೇ. ಐ ಲವ್ ಯು ಟು ಡ್ಯಾಡಿ. ಸರಿ ಸರಿ, ಮೊದಲು ಇಬ್ಬರು ಹೋಗಿ ಫ್ರೆಶ್ ಅಪ್ ಆಗಿ ಬರ್ರಿ. ನಾನು ಅಷ್ಟೊತ್ತಿಗೆ ನೈಟ್ ಊಟಕ್ಕೆ ಏನಾದರೂ ರೆಡಿ ಮಾಡಿಬಿಡ್ತೀನಿ, ಸರಿನಾ? ಸರಿ ರೀ, ಬಾ ಮಗಳೇ, ಇಬ್ಬರು ಹೋಗೋಣ, ಫ್ರೆಶ್ ಅಪ್ ಆಗಿ ಬರೋಣ.
ಅಬ್ಬ, ಅಂತೂ ನಾನು ನನ್ನ ಗಂಡನ ಜೊತೆ ನನ್ನ ಮನೆಗೆ ಬಂದೆ. ಇನ್ಮೇಲೆ ಇದು ನಮ್ಮ ಮನೆ. ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಇವತ್ತು ನನ್ನ ಗಂಡನಿಗೆ ಏನು ಅಡುಗೆ ಇಷ್ಟನೋ ಅದನ್ನು ನಾನೇ ಮಾಡ್ತೀನಿ. ಪಾಪ ಎಷ್ಟು ದಿನ ಅವ್ರು ಹೇಗೆ ಊಟ ಮಾಡ್ತಿದ್ರೋ ಏನೋ, ಇನ್ಮೇಲೆ ಅವರಿಗೆ ಊಟದಲ್ಲಿ ಏನೂ ಕೊರತೆ ಆಗಬಾರ್ದು, ಆ ಥರ ಮಾಡ್ತೀನಿ ಅಡುಗೆನ.